ನಮಸ್ಕಾರ ವೀಕ್ಷಕರೇ. ಸದ್ಯದ ಮಟ್ಟಿಗೆ ಅತಿ ದೊಡ್ಡ ಸುದ್ದಿ ಅಂದ್ರೆ ಅದು ಮಧ್ಯಪ್ರಾಚ್ಯದ ಯುದ್ಧಗಳು, ಇರಾನ್ನ ಖಮೇನಿ ಹತ್ಯೆ, ಇರಾನ್ ಪ್ರಜೆಗಳ ಸಂಭ್ರಮ ಹಾಗೂ ಭಾರತದಲ್ಲಿ ಒಂದಷ್ಟು ಜನರ ಕಣ್ಣೀರು ಗೋಳಾಟ. ಆದರೆ ಈ ಮಧ್ಯೆ ಎಲ್ಲರೂ ಅಚ್ಚರಿ ಹಾಗೂ ಹೆಮ್ಮೆ ಪಡೋ ಘಟನೆಯೊಂದು ನಡೆದಿದೆ. ಅದು ಇಸ್ರೇಲ್ ವಿಪಕ್ಷ ನಾಯಕನ ಮಾತುಗಳು. ವಿಪಕ್ಷ ನಾಯಕ ಅಂದ್ರೆ ದೇಶದ ವಿರುದ್ಧ ಇರ್ತಾರೆ, ಅಭಿವೃದ್ಧಿ ಜನರ ಸುರಕ್ಷತೆ ವಿರುದ್ಧ ಇರ್ತಾರೆ, ದೇಶದ ಒಳಗೆ ಗಲಭೆ ಎಬ್ಬಿಸಲೇಬೇಕು ಅಂತ ನಾನಾ ಪ್ರಯತ್ನ ಮಾಡ್ತಾರೆ ಅನ್ನೋದನ್ನ ಭಾರತೀಯರು ನೋಡಿದ್ರು. ಆದ್ರೆ ಇಂಡಿಯಾ ಟುಡೇ ಸಂದರ್ಶನದಲ್ಲಿ ಇಸ್ರೇಲ್ ವಿಪಕ್ಷ ನಾಯಕನ ಮಾತು ಎಲ್ಲರ ಕಣ್ಣನ್ನ ಅರಳಿಸ್ತಾ ಇದೆ. ಇನ್ನು ಭಾರತ ಸರ್ಕಾರ ಇರಾನ್ಗೆ ಬೆಂಬಲ ಕೊಡಬೇಕು ಅಂತ ಯಾರ್ಯಾರೋ ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ ಅಸಲಿಗೆ ಇರಾನ್ ಭಾರತದ ನಡುವಿನ ಸಂಬಂಧ ಹೇಗಿತ್ತು ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ. ಇನ್ನು ಈ ಯುದ್ಧದಿಂದ ಭಾರತೀಯರು ಕಲಿಯಲೇಬೇಕಾದ ಪಾಠ ಏನು ಅನ್ನೋದು ಕೂಡ ಮುನ್ನೆಲೆಗೆ ಬಂದಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕಳೆದ 2 ದಿನಗಳಿಂದ ದೇಶದ ಜನರು ಆಶ್ಚರ್ಯಚಕಿತರಾಗಿದ್ದಾರೆ. ಯಾಕಂದ್ರೆ ಅಲ್ಲೆಲ್ಲೋ ಇರೋ ಇರಾನ್ ನಲ್ಲಿ ಜನರು ದಂಗೆ ಎದ್ದು ಇರಾನ್ ವಿರುದ್ಧ ಶತ್ರು ದೇಶಗಳು ಅಟ್ಯಾಕ್ ಮಾಡಿ ಇರಾನ್ನ ಸರ್ವಾಧಿಕಾರಿ ಮೃತಪಟ್ಟಿದ್ದಕ್ಕೆ ಭಾರತದಲ್ಲಿ ಸಂತಾಪ ವ್ಯಕ್ತವಾಗ್ತಾ ಇದೆ. ಯಾವ ಲೆವೆಲ್ಗೆ ಅಂದ್ರೆ ಎಲ್ಲಾ ವಿಪಕ್ಷಗಳು, ಓಲೈಕೆ ಸಮುದಾಯ, ಕರ್ನಾಟಕ ಸಿಎಂ, ಎಡಚರರು, ಭಾರತ ವಿರೋಧಿ ಭಾರತೀಯರು ಹಾಗೂ ಹಿಂದೂ ವಿರೋಧಿ ಹಿಂದೂಗಳು ಎಲ್ಲರೂ ಒಕ್ಕೊರಲಿನಿಂದ ಬೇಸರ ಹೊರಹಾಕ್ತಾ ಇದ್ದಾರೆ. ಇನ್ನು ಕೆಲವರಂತೂ ಮೋದಿ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಆದ್ರೆ ಇರಾನ್ಗೆ ಯುದ್ಧ ಮಾಡಿ ಅಂತಲೂ ಮೋದಿ ಹೇಳಿಲ್ಲ, ಇರಾನ್ ಮೇಲೆ ದಾಳಿ ಮಾಡುವುದಕ್ಕೂ ಭಾರತ ಕರೆ ಕೊಡ್ಲಿಲ್ಲ. ಆದ್ರೂ ಕೂಡ ಭಾರತದ ಪ್ರಧಾನಿ ಬಗ್ಗೆ ಭಾರತದ ಒಳಗೆ ಇರೋ ಕೆಲವರಿಗೆ ಇನ್ನಿಲ್ಲದ ಆಕ್ರೋಶ ಬರ್ತಾ ಇದೆ. ಪ್ರಪಂಚದಲ್ಲಿ ಏನಾಗ್ತಾ ಇದೆಯಪ್ಪ ಅಂತ ಅಚ್ಚರಿ ಪಡೋ ಹೊತ್ತಲ್ಲಿ ಜನರ ಅಚ್ಚರಿಯನ್ನ ಇನ್ನಷ್ಟು ಹೆಚ್ಚು ಮಾಡಿದ್ದು ಇಸ್ರೇಲ್ನ ವಿಪಕ್ಷ ನಾಯಕ ಯಾಯಿರ್ ಲಪೀದ್. ಇಸ್ರೇಲ್ ಹಾಗೂ ಯುಎಸ್ ಪ್ರಬಲ ದಾಳಿ ಹಿನ್ನೆಲೆ ಇರಾನ್ನಲ್ಲಿ ವಾತಾವರಣ ಹದಗೆಟ್ಟಿದೆ. ಸುಪ್ರೀಂ ಲೀಡರ್ ಖಮೇನಿ ಹತ್ಯೆಯಾಗಿದೆ. ಈ ಹೊತ್ತಲ್ಲಿ ಇಸ್ರೇಲ್ನ ವಿಪಕ್ಷ ನಾಯಕ ಯಾಯಿರ್ ಲಪೀದ್ರನ್ನ ಇಂಡಿಯಾ ಟುಡೇ ಮಾಧ್ಯಮ ಸಂದರ್ಶನ ಮಾಡಿದೆ. ಹಿರಿಯ ಪತ್ರಕರ್ತ ರಾಜ್ದೀಪ್ ಸರ್ದೇಸಾಯಿ ಲಪೀದ್ರನ್ನ ಮಾತನಾಡಿಸ್ತಾ ಹೋಗ್ತಾರೆ. ಸದ್ಯ ಇಸ್ರೇಲ್ ಹಾಗೂ ಅಮೆರಿಕ ಸೇರಿ ಇರಾನ್ ಮೇಲೆ ಭೀಕರ ದಾಳಿ ನಡೆಸ್ತಾ ಇದೆ. ನೀವು ಸರ್ಕಾರದ ರಾಜಕೀಯ ವಿರೋಧಿಯಾಗಿದ್ದೀರಿ. ನಿಮ್ಮ ಪ್ರಕಾರ ಇದು ಸರಿ ಅಂತೀರಾ? ನೆತನ್ಯಾಹು ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರಾ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ಇದಕ್ಕೆ ಉತ್ತರಿಸುವ ಅವರು, ನೆತನ್ಯಾಹುರ ಹಲವು ನಿರ್ಧಾರಗಳ ಬಗ್ಗೆ ನಮಗೆ ವಿರೋಧ ಇದೆ. ಅವರನ್ನ ಬಿಟರ್ ಪರ್ಸನ್ ಅಂತಾರೆ. ಗಾಜಾ ವಿಚಾರದಲ್ಲಿ ಅವರ ಮೇಲೆ ಬಹಳ ಟೀಕೆ ಟಿಪ್ಪಣಿಗಳು ಬಂದಿವೆ ಅಂತಾರೆ. ಇದನ್ನ ಕೇಳಿ ರಾಜದೀಪ್ ಸಂತಸಗೊಳ್ತಾರೆ. ಆದ್ರೆ ಅದರ ಬೆನ್ನಲ್ಲೇ ಲಪೀದ್, ಈಗ ಮಾಡ್ತಾ ಇರೋ ಇರಾನ್ ಮೇಲಿನ ದಾಳಿಗೆ ನಮ್ಮ ಕಡೆಯಿಂದ 100ಕ್ಕೆ 100 ಬೆಂಬಲ ಇದೆ. ಇರಾನ್ ಮೇಲೆ ಇಂಥ ದಾಳಿ ನಡೆಸಬೇಕು ಅಂತ ನಾವು ಕೂಡ ಫೋರ್ಸ್ ಮಾಡಿದ್ವಿ. ಈ ವಿಚಾರ ಸಂಬಂಧ ನಮ್ಮ ದೇಶದ ಜನರು, ನಾವು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸರ್ಕಾರಕ್ಕೆ ಬೆಂಬಲ ಕೊಡ್ತೀವಿ. ನಮ್ಮ ಸೇನೆ ಇರಾನ್ ನಲ್ಲಿ ಅತ್ಯದ್ಭುತ ಕೆಲಸ ಮಾಡ್ತಾ ಇದೆ. ಯಾವತ್ತಿಗೂ ಅವರ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ತಾರೆ. ಈ ಮಾತನ್ನ ಕೇಳಿ ಸರ್ದೇಸಾಯಿ ಅವರ ಮುಖದಲ್ಲಿ ನಗು ಮಾಯ ಆಗುತ್ತೆ. ಸರಿ, ಹಾಗಿದ್ರೆ ಅಂತಿಮವಾಗಿ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ನಿಮ್ಮ ಪ್ರಕಾರ ಗೆಲುವು ಅಂದ್ರೆ ಯಾವುದು? ಖಮೇನಿಯನ್ನ ಕೊಂದಿದ್ದ ಅಥವಾ ಇರಾನ್ ನಲ್ಲಿ ರಾಜಕೀಯ ಬದಲಾವಣೆ ಆಗುವಂತೆ ಮಾಡಿದ್ದ ಅಂತ ಕೇಳ್ತಾರೆ. ಇದಕ್ಕೆ ಉತ್ತರಿಸುವ ಲಪೀದ್, ನಮ್ಮ ಉದ್ದೇಶ ಇಸ್ರೇಲ್ ಅನ್ನ ಉಳಿಸಿಕೊಳ್ಳೋದು. ಇಡೀ ಇಸ್ರೇಲ್ ಅನ್ನ ಸರ್ವನಾಶ ಮಾಡ್ತೀವಿ ಅಂತ ಈಗಿನ ಇರಾನ್ ಸರ್ಕಾರ ಸವಾಲ್ ಹಾಕಿತ್ತು. ಇದನ್ನ ತಪ್ಪಿಸೋದೇ ನಮ್ಮ ಉದ್ದೇಶ ಆಗಿತ್ತು. ಆದ್ರಿಂದ ನಮ್ಮ ದೇಶದ ಮೇಲೆ ಬಾಂಬ್ ಬೀಳೋದು, ನಮ್ಮ ದೇಶದ ಮಕ್ಕಳನ್ನ ಕೊಲ್ಲೋದು, ನಮ್ಮ ದೇಶದಲ್ಲಿ ಶಾಂತಿಯನ್ನ ಕದಡೋ ಕೆಲಸ, ಅಶಾಂತಿಯನ್ನ ಸೃಷ್ಟಿಸೋದಕ್ಕೆ ದಾರಿ ಮಾಡಿ ಕೊಡದಂತೆ ಕಾಪಾಡೋದಾಗಿತ್ತು. ಇರಾನ್ನಲ್ಲಿ ಉಗ್ರರಂತೆ ವರ್ತಿಸುವ ಹಾಗೂ ಮಧ್ಯಪ್ರಾಚ್ಯದಲ್ಲಿ ಅಶಾಂತಿ ಸೃಷ್ಟಿಸಿ ನಮ್ಮ ದೇಶಕ್ಕೆ ಕೇಡು ಬಯಸುವವರ ನಿರ್ಮೂಲನೆಯೇ ನಮ್ಮ ಪಾಲಿಗೆ ದೊಡ್ಡ ಗೆಲುವು ಅನ್ನೋ ಹಾಗಿತ್ತು. ಆದ್ರೆ ಈ ರೀತಿ ಪ್ರಶ್ನೆಗಳನ್ನ ಕೇಳೋದು ಸಮಂಜಸ ಅನ್ನಿಸೋದಿಲ್ಲ. ಯಾಕಂದ್ರೆ ಈ ಹಿಂದೆ ಬಿನ್ ಲಾಡನ್ ಅನ್ನ ಯಾಕೆ ಕೊಂದ್ರು ಅನ್ನೋದು ಗೊತ್ತಿದೆ. ಅದೇ ರೀತಿ ಈಗ ಖಮೇನಿಯನ್ನ ಕೊಲ್ಲೋದಕ್ಕೂ ಬಲವಾದ ಕಾರಣಗಳಿವೆ. ಇದು ಕೇವಲ ರೆಸಿಮ್ ಚೇಂಜ್ ಅಲ್ಲ, ಒಂದು ಉಗ್ರ ಸಂಘಟನೆಯ ನಿರ್ಮೂಲನೆ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇದರ ಬೆನ್ನಲ್ಲೇ ಮತ್ತೆ ಏನೂ ಕೇಳೋದಕ್ಕೆ ಉಳಿದಿಲ್ಲ ಅನ್ನೋ ಹಾಗೆ ರಾಜದೀಪ್ ಸರ್ದೇಸಾಯಿ ಲಪೀದ್ರಿಗೆ ಧನ್ಯವಾದವನ್ನ ಹೇಳಿ ಮುಗಿಸ್ತಾರೆ. ಈ ಮಾತುಗಳನ್ನ ಕೇಳಿದ್ರೆ ಏನನ್ಸುತ್ತೆ ಅನ್ನೋದರ ಅನುಭವ ನಿಮ್ಗೆ ಆಗಿರುತ್ತೆ. ಯಾವುದೇ ದೇಶದ ವ್ಯಕ್ತಿಗೆ ದೇಶ ಮೊದಲು, ಆಮೇಲೆ ಆತನ ರಾಜಕೀಯ ಸಿದ್ಧಾಂತ ಎಲ್ಲವೂ ಅನ್ನೋದು ಲಪೀದ್ ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿದೆ. ಆದ್ರೆ ನಮ್ಮ ದೇಶದಲ್ಲಿ ಹೇಗಿದೆ ಅನ್ನೋದನ್ನ ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಭಾರತದ ಒಳಗೆ ಅಶಾಂತಿ ಸೃಷ್ಟಿಸೋದಕ್ಕೆ ಅಥವಾ ಹೊರಗಿನಿಂದ ಯಾರಾದ್ರೂ ದಾಳಿ ಮಾಡೋ ಸವಾಲು ಹಾಕಿದ್ರೆ ಮೊದಲು ಒಗ್ಗಟ್ಟಿನಿಂದ ಆ ದುಷ್ಟ ಶಕ್ತಿಗಳನ್ನ ವಿರೋಧಿಸಬೇಕು. ಆದ್ರೆ ನಮ್ಮ ದೇಶದಲ್ಲಿ ಭಾರತದ ವಿರುದ್ಧ ಯಾರಾದ್ರೂ ಇದ್ದಾರೆ ಅಂತ ಗೊತ್ತಾದ್ರೆ ದೇಶದ ಒಳಗಿಂದ ಆತನಿಗೆ ತುಂಬಾ ಜನರು ಫ್ರೆಂಡ್ಸ್ ಆಗಿ ಬಿಡ್ತಾರೆ. ಲಪೀದ್ ತಮ್ಮ ಮಾತುಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ದೇಶದ ಒಳಗಿನ ಮಕ್ಕಳನ್ನ ಕೊಲ್ತಾರೆ ಅಂದ್ರೆ ಅಂತವರನ್ನ ಉಳಿಸಬಾರದು ಅಂತ. ಆದ್ರೆ ನಮ್ಮ ದೇಶದಲ್ಲಿ ಕೆಲವರ ಕೆಲಸಗಳು ಮಕ್ಕಳು ಸತ್ರು ಪರವಾಗಿಲ್ಲ, ಆಮೇಲೆ ಇದೇ ಇಶ್ಯೂ ಇಟ್ಕೊಂಡು ರಾಜಕೀಯ ದಾಳ ಉರುಳಿಸಬಹುದು ಅಂತ.
ವ್ಯತ್ಯಾಸ ಏನು ಅನ್ನೋದು ಜನರಿಗೆ ಸ್ಪಷ್ಟವಾಗ್ತಾ ಇದೆ. ಇದೇ ಕಾರಣಕ್ಕೆ ಕರ್ನಾಟಕದ ಒಂದು ಜಿಲ್ಲೆಯ ಗಾತ್ರದಲ್ಲಿರೋ ಇಸ್ರೇಲ್ ಇಷ್ಟು ಪವರ್ಫುಲ್ ದೇಶ ಆಗಿ ಅಸ್ತಿತ್ವವನ್ನ ಉಳಿಸಿಕೊಂಡಿದೆ. ವಿಶ್ವದ 7ನೇ ದೊಡ್ಡ ದೇಶ ಆಗಿದ್ರೂ ಭಾರತ ಕಷ್ಟಗಳನ್ನ ಅನುಭವಿಸುತ್ತಲೇ ಇದೆ. ಇನ್ನು ಇರಾನ್ಗೆ ಭಾರತ ಬೆಂಬಲ ಕೊಡಬೇಕು, ಇರಾನ್ ಸ್ನೇಹ ಸಂಬಂಧ ಬಹಳ ಮುಖ್ಯ ಅಂತ ಕೆಲವರು ಫ್ರೀಯಾಗಿ ಸಲಹೆ ಕೊಡುವ, ಒತ್ತಡ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸ್ವಲ್ಪ ಇತಿಹಾಸ ಕೆದಕಿ ನೋಡಿದ್ರೆ ಇರಾನ್ ಹಾಗೂ ಭಾರತದ ನಡುವೆ ಯಾವ ಲೆವೆಲ್ ಫ್ರೆಂಡ್ಶಿಪ್ ಇತ್ತು ಅನ್ನೋದು ಕಾಣಿಸುತ್ತೆ. ಇಂಡೋ ಪಾಕ್ ಯುದ್ಧದ ವಿಚಾರದಲ್ಲಿ ಇರಾನ್ ಯಾವಾಗಲೂ ಭಾರತದ ವಿರುದ್ಧ ದಿಕ್ಕು ಅಥವಾ ಪಾಕಿಸ್ತಾನದ ಪರವಾಗಿದ್ರು. ಭಾರತದಲ್ಲಿ ಆರ್ಟಿಕಲ್ 370 ನಿರ್ಮೂಲನೆ ಮಾಡಿದ್ದನ್ನ ಇರಾನ್ ಖಂಡಿಸಿತು. ದೆಹಲಿ ಗಲಭೆ ವಿಚಾರದಲ್ಲೂ ಭಾರತದ ವಿರುದ್ಧ ನಿಲುವನ್ನ ತೆಗೆದುಕೊಂಡಿತ್ತು. ಇಷ್ಟೆಲ್ಲಾ ಹಿನ್ನೆಲೆ ಇರುವಾಗ ಇರಾನ್ ಸುಪ್ರೀಂ ಲೀಡರ್ ಸಾವನ್ನ ಭಾರತ ಸಂಭ್ರಮಿಸಬೇಕಿತ್ತು. ಆದ್ರೆ ಆ ಕೆಲಸವನ್ನ ಯಾರು ಮಾಡ್ತಾ ಇಲ್ಲ. ಬಹುತೇಕ ಮುಸ್ಲಿಂ ರಾಷ್ಟ್ರಗಳು ಇರಾನ್ ವಿರುದ್ಧ ನಿಂತಿದ್ರೆ ಭಾರತದ ಮುಸ್ಲಿಮರು ಹಾಗೂ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಇರಾನ್ಗಾಗಿ ಕಣ್ಣೀರು ಹಾಕ್ತಾ ಇವೆ. ಇದು ಇಸ್ರೇಲ್ ವಿಪಕ್ಷ ನಾಯಕನ ಮೇಲಿನ ಅಭಿಮಾನವನ್ನ ಇನ್ನಷ್ಟು ಹೆಚ್ಚಿಸ್ತಾ ಇದೆ. ಇನ್ನು ಈ ಬೆಳವಣಿಗೆಯಿಂದ ಭಾರತೀಯರು ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರ ಏನು ಅನ್ನೋದನ್ನ ತಿಳಿಸ್ತೀವಿ. ಇರಾನ್ನಲ್ಲಿ ಆಂತರಿಕ ಸಮಸ್ಯೆ ಇತ್ತು. ಅಂದ್ರೆ ಖಮೇನಿಯ ಕಟ್ಟರ್ ಇಸ್ಲಾಂ ಸ್ಟೈಲ್ ಆಡಳಿತದಿಂದ ಜನರು ಬೇಸತ್ತಿದ್ರು. ಇನ್ನೊಂದು ದಿಕ್ಕಲ್ಲಿ ಇಸ್ರೇಲ್ ಮೇಲೆ ಸತತ ದಾಳಿ ಹಾಗೂ ಭಯೋತ್ಪಾದನೆ ಲಿಂಕ್ ಇತ್ತು ಅನ್ನೋ ಕಾರಣಕ್ಕೆ ಹಲವು ದೇಶಗಳು ಯುದ್ಧದಲ್ಲಿ ಭಾಗಿಯಾದವು. ಈಗ ಅಮೆರಿಕ ಹೇಳ್ತಾ ಇರೋದೇನು ಅಂದ್ರೆ ಇರಾನ್ ಜನರಿಗೆ ಸರ್ಕಾರ ಇಷ್ಟ ಇರಲಿಲ್ಲ, ಆಳ್ವಿಕೆ ಸರಿ ಇರಲಿಲ್ಲ, ನಾವು ಸಹಾಯ ಮಾಡಿದ್ವಿ ಅನ್ನೋದು. ಇಂಥದ್ದೇ ಮನಸ್ಥಿತಿ ಭಾರತದಲ್ಲೂ ಇದೆ ಅನ್ನೋದನ್ನ ತೋರಿಸೋ ಸಲುವಾಗಿಯೇ ರಾಜಕೀಯ ಪ್ರೇರಿತ ಹೋರಾಟ, ಟೂಲ್ ಕಿಟ್, ಅಜೆಂಡಾ ನಡೀತಾ ಇರೋದು ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಭಾರತೀಯರು ನೆಮ್ಮದಿಯಾಗಿದ್ದರೂ ಭಾರತದಲ್ಲಿ ಜನರಿಗೆ ಅಸಮಾಧಾನ ಇದೆ ಅನ್ನೋದನ್ನ ತೋರಿಸೋದಕ್ಕೆ ಒಂದಷ್ಟು ಜನರನ್ನ ಬೀದಿಗಿಳಿಸ್ತಾರೆ. ಅದನ್ನ ಇಲ್ಲಿನ ಜನರು ನಂಬಿಕೊಂಡ್ರು ಅಂದ್ರೆ ಇರಾನ್ಗೆ ಬಂದ ಪರಿಸ್ಥಿತಿ ಭಾರತಕ್ಕೂ ಬರುತ್ತೆ. ಇನ್ನೊಂದು ಪ್ರಮುಖ ವಿಚಾರ ದೇಶ ವಿರೋಧಿ ಎಕೋಸಿಸ್ಟಮ್ನ ಡಬಲ್ ಸ್ಟ್ಯಾಂಡರ್ಡ್. ಇವತ್ತು ಭಾರತದಲ್ಲಿ ಹಿಂದೂ ವಿರೋಧಿಗಳು ಹಾಗೂ ಕೂದಲು ಕೆದರಿಕೊಳ್ಳೋ ಸಂತತಿಗಳು ಯಾವ ವಿಚಾರವನ್ನ ಹೈಲೈಟ್ ಮಾಡ್ತಾರೆ? ಹೆಣ್ಣು ಮಕ್ಕಳು ಮಹಿಳೆಯರು ಕುಡಿದು ಸಿಗರೇಟ್ ಸೇದಿ ತಮ್ಮ ಇಷ್ಟದಂತೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಭಾರತೀಯ ಸಂಸ್ಕೃತಿಯನ್ನ ವಿರೋಧಿಸೋದೇ ಮಹಿಳಾ ಸ್ವಾತಂತ್ರ್ಯ ಅನ್ನೋದನ್ನ ಪ್ರಮೋಟ್ ಮಾಡ್ತಾರೆ. ಈಗ ಇರಾನ್ ಮಹಿಳೆಯರು ಕೂಡ ಅದೇ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋ ಖುಷಿಯಲ್ಲಿದ್ದಾರೆ. ಆ ಲೆಕ್ಕದಲ್ಲಿ ಇಲ್ಲಿನ ದೇಶ ವಿರೋಧಿ ಎಕೋಸಿಸ್ಟಮ್ ಖಮೇನಿ ಹತ್ಯೆಗೆ ಖುಷಿ ಪಡಬೇಕಿತ್ತಲ್ವಾ? ಆದ್ರೆ ಹಾಗೆ ಮಾಡ್ತಾ ಇಲ್ಲ. ಬದಲಿಗೆ ತಮ್ಮ ಮನೆಯಲ್ಲಿ ಸೂತಕವನ್ನ ಆಚರಿಸ್ತಾ ಇದ್ದಾರೆ. ಅಂದ್ರೆ ದೇಶ ವಿರೋಧಿ ಸಿದ್ಧಾಂತಗಳು ನಮ್ಮ ದೇಶದಲ್ಲಿ ಒಂದು ರೀತಿ ಇರುತ್ತೆ, ಬೇರೆ ದೇಶಗಳ ವಿಚಾರದಲ್ಲಿ ಬೇರೆ ರೀತಿ ಬದಲಾಗುತ್ತೆ ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗ್ತಾ ಇದೆ. ಒಟ್ನಲ್ಲಿ ದೇಶ ಹಾಗೂ ರಾಜಕೀಯದ ವಿಚಾರದಲ್ಲಿ ಭಾರತೀಯರು ಅರ್ಥ ಮಾಡಿಕೊಳ್ಳಬೇಕಾದ ಸಾಕಷ್ಟು ವಿಚಾರಗಳಿವೆ. ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಜನರ ದಿಕ್ಕು ತಪ್ಪಿಸೋದು ಅಥವಾ ಗಲಭೆ ಎಬ್ಬಿಸೋ ಕೆಲಸಗಳನ್ನ ಮಾಡೋದು ಸುಲಭ. ಆದ್ರೆ ಯಾರ ಉದ್ದೇಶ ಏನು, ಯಾವ ಕಾರಣಕ್ಕಾಗಿ ಹೀಗೆಲ್ಲ ಮಾಡ್ತಾ ಇದ್ದಾರೆ, ದೇಶ ಪ್ರೇಮ ಅಂದ್ರೆ ಏನು, ದೇಶದ ವಿರುದ್ಧ ಇರುವವರನ್ನ ಯಾಕೆ ಬೆಂಬಲಿಸಬಾರದು ಅನ್ನೋದೆಲ್ಲ ಅರ್ಥ ಮಾಡಿಕೊಳ್ಳದೆ ಇದ್ರೆ ನಮ್ಮ ತಲೆ ಮೇಲೆ ನಾವೇ ಚಪ್ಪಡಿ ಎಳೆದುಕೊಂಡಂತೆ ಅನ್ನೋದು ವಾಸ್ತವ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.